ಅಪ್ಪ ಅಮ್ಮ ಅಪ್ಪ ಅಪ್ಪ ಉರಿ ಉರಿ ಉರಿ. ಏನಾಯ್ತಮ್ಮ? ಏನಾಯ್ತು ಗಗನ? ಏನಾಯ್ತು? ಹಾಂ? ಅಯ್ಯೋ ಯಾಕೆ ಕಾಲಿಂಗಾಗೈತೆ? ಅಯ್ಯೋ ಯಪ್ಪ, ಯಾಕೆ ಕೆಂಪಗೆ ಬಬ್ಬೆ ಹಿಡ್ದಪ್ಪ ಬಂದು? ಯಾಕಮ್ಮ? ಪಾಪ ಪಕೋಡ ಕರಿತಿನ್ನ ಎಣ್ಣೆ ಇಳಿಸ್ಬೇಕಾರೆ ಎಣ್ಣೆ ಕಾಲ್ ಮ್ಯಾಗ ಸೆಲ್ತು. ಅಯ್ಯೋ ದೇವ್ರೆ, ಥೋ ನೋಡೋಕ್ಕಾಗಲ್ಲ. ಅಲ್ಲ ಪಕೋಡ ಯಾಕೆ ಮಾಡಕ್ಕೆ ಹೋಗಿದ್ದಮ್ಮ ಇವಾಗ ನಿನಗೆ? ಬರಲಿಲ್ಲ ಅಂದಮೇಲೆ ಅಂಥವು ಎಣ್ಣೆವೆಲ್ಲ ಕರಿಯೋದು ಅಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ ನೀನು. ನೋಡು ಸರಿಯಾಗಿ ಇಳಿಸೋಕ್ಕೆ ಬಂದಿಲ್ಲ, ಹೆಂಗೆ ಇದಾಗೈತೆ. ಅಯ್ಯಪ್ಪ ದೇವ್ರೆ, ಎಣ್ಣೆ ಮೊದಲೇ ಕಾದಿರುತ್ತೆ. ಹೋಗತ್ತೆ ಎಂಥ ಕೆಲಸ ಆಯ್ತು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಇವಾಗ ಬೈಕ್ ತಗೊಂಬತ್ತೀನಿ, ಬೈಕ್ನ ಕೂಕಂತೀನಮ್ಮ, ಬೈಕ್ನ ಕರ್ಕೊಂಡು ಹೋಗ್ತೀನಿ. ಬರಲ್ಲ, ನಾನು ಆಸ್ಪತ್ರೆಗೆ ಬರಲ್ಲ, ನನಗೆ ಆಸ್ಪತ್ರೆಗೆ ಬರಲ್ಲ. ಸಣ್ಣಮ್ಮ ಪೇಸ್ಟ್ ಹಚ್ಚಿದ್ರೆ ಸರಿ ಹೋಗುತ್ತೆ. ಫಸ್ಟು ಏನಾರ ಸುಟ್ಟೋದಕ್ಕೆ ಪೇಸ್ಟ್ ಹಚ್ಚಿದ್ರೆ ಬೇಗನ ಗಾಯ ಮಾಯುತ್ತೆ. ಅದಕ್ಕೆ ಪೇಸ್ಟ್ ಹಚ್ಚು, ನಾವು ಹಲ್ಲುಚ್ಕೊಂತೀವಲ್ಲ ಪೇಸ್ಟ್ ಹಚ್ಚು. ಯಾತನ ತಿಮ್ಮಂಗಾಗೈತೆ ಕಣಪ್ಪ, ಯಾತನ ತಿಮ್ಮಂಗಾಗೈತೆ ಕಣಪ್ಪ ಅಂತ ಅದಕ್ಕೆ ನಾನು ಬಿಡತ್ತ ತಿಂದ್ರು ತಿನ್ಲಿ ಯಾತನ ಅಂತ ಮಾಡಾಗಮ್ಮಂದೆ. ನೆನ್ನೆ ಚೂರ್ಮುರಿ ಮಾಡಿದ್ರು, ಇವತ್ತು ಪಕೋಡ ಮಾಡ್ತೀವಿ ಕಣಪ್ಪ ಅಂದರು. ಮಾಡೋಗ್ರಮ್ಮ ನಿಮ್ಗೆ ಯಾತ್ ಬೇಕು ಅದನ್ನ ಪಕೋಡನ ಮಾಡ್ಕೆ, ಯಾತನ ಮಾಡ್ಕೆ, ಎಣ್ಣೆ ಐತಿ ಅಲ್ಲ ಐತಿ ಅಂತಂದು ನಾನು ಅಲ್ಗೂ ಸಾರಿ ಹೇಳ್ದೆ, ಎಣ್ಣೆ ಉಸಾರು ಕಣಮ್ಮ, ಎಣ್ಣೆ ತಗೆ ಬೋಲು ಎಣ್ಣೆ ಸುಡುತ್ತೆ, ಉಸಾರು ಅಂತ ಹೇಳಿ ಬಡ್ಕಂಡು ಬಡ್ಕಂಡು ಹಂಗೇನೆ ಒಂದು ಸ್ವಲ್ಪ ನಿಧಾನ ಮಾಡಮ್ಮ, ಎಣ್ಣೆ ಸವಾಸಲ್ಲ ಅಂತ ಹೇಳ್ದೆ. ಅಯ್ಯೋ ದೇವ್ರಿ, ಏನೋ ಮಾಡ್ಕೊಂಡಿದ್ದು ಕಾಲ ಗಗನ. ಎಣ್ಣೆ ಸೆಲ್ಕೊಂಡವಳೆ ಕಣಾಂಟಿ, ಎಣ್ಣೆ ಪಕೋಡ ಮಾಡಕ್ಕೆ ಹೋಗ್ಯವಳೆ. ಇಳಿಸ್ಬೇಕಾರೆ ಮಾಡಿ ಅಲೆ ಇಳಿಸ್ಬೇಕಾರೆ ಎತ್ತಾಕೊಂಡವಳು, ಕಾಲ ಮ್ಯಾಗ ಚೆಲ್ಲೈತೆ ಉಲ್ಟೈತಿ. ಏನು ಮಾಡ್ತಿ? ಅದಕ್ಕೆ ಬಡ್ಕೊಂತು. ನನಗೆ ಏನಾತಪ್ಪ, ಯಾಕಪ್ಪ ಹಿಂಗೆ ಒರೆಸ್ಕೊಂಡ್ಲು ಅಮ್ಮಂಗಾಯ್ತು. ಏನಾಯ್ತು ಏನೋ ಅಂದ್ಕೊಂಡೆ. ಹೋಗತ್ತೆ. ಪಕೋಡ ಏನು ತಿಂದಿದ್ರು ಉಳಿದಿತ್ತು. ಏನೋ ಹೋಟ್ಲಕ್ಕೆ ಹೋಗಿದ್ರೆ 10 ರೂಪಾಯಿಗೆ 3 ಕೊಡೋರು, ಒಂದು 20 ರೂಪಾಯಿನ ತಂದು ಸುಮ್ಮನೆ ತಲಾಕ್ 3 ತಿಂದು ಸುಮ್ಮನೆ ಆಗ್ಬೋದಾಗಿತ್ತು. ಅವನ್ನೇನು ಮಾಡಕ್ಕೆ ಹೋದಮ್ಮ. ನೀರುಳ್ಳಿದ್ವಾ ಅದಕ್ಕೆ ಮಾಡ್ತೀನಿ ಕಣಪ್ಪ, ನಾನು ಪಕೋಡ ಅದು ಇಟ್ಟೈತೆ ಮಾಡ್ತೀನಿ, ನನಗೆ ಗೊತ್ತೈತೆ ಈರುಳ್ಳಿ ಪಕೋಡ ಮಾಡೋಕ್ಕೆ ಅಂತೂ. ಸರಿ ಆಯ್ತು ಮಾಡಮ್ಮಂದೆ. ನೀನು ಫೋನ್ ಕೊಟ್ಟಿದ್ದಂತೆ ಫೋನ್ ನಂಗೆ ನೋಡ್ಕೊಂಡೈತೆ ಮಾಡೋದು ಹೆಂಗೆ ಎತ್ತ ಅಂತ ಹೇಳಿ, ಅದಕ್ಕೆ ಮಾಡ್ತೀನಿ ಕಣಪ್ಪ ಪಕೋಡ ಮಾಡೋಕ್ಕೆ ಬರೋದು ನನಗೆ, ಮಾಡ್ತೀನಿ ಅಂತು. ಅದಕ್ಕೆ ಮಾಡಮ್ಮತ್ತ ಅಂದು. ಇನ್ನೇನು ಮಾಡ ನೀವು? ನಾನು ಅಲ್ಗೂ ಸಾರಿ ಹೇಳಿದ್ದೀನಿ, ಎಣ್ಣೆ ತಗು ಸಾರಮ್ಮ, ಎಣ್ಣೆ ಸಿಲ್ಕೊಂಡ್ರು ಸವಾಸಲ್ಲ, ಕಾದಿರ ಎಣ್ಣೆ ಅಂತ ಜಾಪಂದಾಗ ಮಾಡು ಅಂತ ಹೇಳಿ ನಾನು ಅಲ್ಗೂ ಒಂದು 3-4 ಪಟ್ಟಿ ಹೇಳ್ದೆ. ಹೋಗತ್ತೆ ಎತ್ಲಾಗ ಎದ್ದಿತ್ತ ಏನೋ ಇವತ್ತು ಗ್ರಾಚಾರ 2 ಗಡಿಕೆ ಹೋಗತ್ತೆ ಅಂತ ಕೆಲಸ ಆಯ್ತು. ಯಪ್ಪ ಸೋಡಾ ಎಣ್ಣೆ ಬೇರೆ ಯಪ್ಪ ಬಡ್ಕಮ್ಮಂಗಾಗುತ್ತೆ. ಉರಿತೈತೆ ಅಪ್ಪ, ಉರಿತೈತೆ ಅಪ್ಪ, ಉರಿತೈತೆ ಕಣಪ್ಪ, ಅಪ್ಪ ಉರಿತೈತೆ ಅಮ್ಮ, ಉರಿತೈತೆ ಅಪ್ಪ, ಅಪ್ಪ ಅಪ್ಪ ಉರಿತೈತೆ, ಉರಿತೈತೆ ಅಪ್ಪ, ಅಪ್ಪ ಉರಿತೈತೆ ಕಣಪ್ಪ, ಉರಿತೈತೆ ಅಪ್ಪ, ಎಲ್ಲ ಉರಿತೈತೆ. ಬೈಕ್ನಾಗೆ ಕೂಕಮ್ಮಕ್ಕಾಗಲ್ಲ. ಆಟೋನ ಏನೇನಿದ್ರೆ ಕರ್ಕೊಂಬರೋಗ್ರಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಹೋಗ್ರಿ, ಆಟೋ ಇದ್ದರೆ ಅಲ್ಲೆಲ್ಲ ನಾನು ಕರ್ಕೊಂಬರೋಗ್ರಿ. ಇಲ್ಲಾಂದರೆ ರಮೇಶ್ ಅಣ್ಣಂದು ಕಾರ್ ಐತಲ್ಲ, ಹೋಗಿ ರಮೇಶ್ ಅಣ್ಣನ ಕಾರ್ ಕೇಳ್ಬಿಟ್ಟು ಕಾರ್ ತಗೊಂಬರೋಗ್ರಿ. ಆ ರಮೇಶ್ ಅಣ್ಣನ ಕಾರ್ನ ಕರ್ಕೊಂಡು ಹೋಗೋಕ್ಕಾಗುತ್ತೆ. ಸರಿ ಆಯ್ತು ತಡಿ, ಜಲ್ದು ಹೋಗಿ ಕಾರ್ ಇಸ್ಕೊಂಬಂದ್ಬಿಡ್ತೀನಿ, ಬೇಗ ಕರ್ಕೊಂಡು ಹೋಗೋಣ. ಅಪ್ಪ ಹೆಂಗಾಗೈತೆ ನೋಡು ಪಾಪ. ನೋಡೋಕ್ಕಾಗಲ್ಲ. ಯಪ್ಪ ಸವಾಸಲ ಮತ್ತು ಎಣ್ಣೆ ಕಾದಿರೋ ಎಣ್ಣೆ ಬೋಲು ಯಪ್ಪ. ದಿನ ತಾಡಿ ಎಷ್ಟು ನೋವು ತಿನ್ಬೇಕು ಈ ಮಳೆಗಾಲಕ್ಕೂ ಅದಕ್ಕೂ ಬೇಗನ ಮಾಯಲ್ಲ, ಏನಿಲ್ಲ, ಉರಿ 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 ಆಗ್ತಿರುತ್ತೆ. ಅಯ್ಯೋ ಸವಾಸಲ್ಲವು ಯಪ್ಪ. ಇವಾಗಿನ ಕಾಲದಾಗೆ ಒಂದಿಟ್ಟು ಗಾಯ ಆಗಿಬಿಟ್ರೆ ಬೋಲ್ ಕಷ್ಟ. ಯಾತನ ವಾಸ್ ಮಾಡ್ಕೊಂಬೋದು ಬೋಲ್ ಕಷ್ಟಪ್ಪೋ. ಇವಾಗ ಗಾಯ ಆಗಬಾರ್ದು, ಗಾಯ ಆದರೆ ಕಷ್ಟ. ಎಂಥ ಕೆಲಸ ಆಯ್ತು. ಹೆಂಗೆ ಬಿಡಿಸ್ಕೊಂಡಮ್ಮ ಗಗನ ಪಕ್ಕಡಕ್ಕನ್ನ ಈಗ ನಮ್ತ ಹೋದ್ನ ಅಲ್ಲಿ ಯಾತ ಇದಿತ್ತ ತಪ್ಪಲೆ, ಆ ತಪ್ಪಲೆ ಕೈ ತಡೀತು, ಹಂಗೆ ಜಾರ್ ಬಿಡ್ತು, ಉಲ್ಟ್ಕೊಂಡ್ತು. ಉರಿ ಅಪ್ಪ ಉರಿತೈತೆ ಕಣಪ್ಪ, ಋತು ಅಕ್ಕ ಉರಿತೈತೆ, ಋತು ಅಕ್ಕ ಉರಿತೈತೆ, ಋತು ಅಕ್ಕ ಉರಿತೈತೆ. ಏನು ಮಾಡೋಕ್ಕ, ಸುಮ್ಮನಿರು, ಹೊಳ್ಬೇಡೋದು. ಅದಕ್ಕೆ ಮತ್ತೆ ನನ್ನ ಕರೆದಿಲ್ಲ ಹೋಗತ್ಲಾಗ ಇಳಿಸೋಕ್ಕೆ. ಅಕ್ಕ ಬಾರಕ್ಕ ಇದೊಂದು ಸ್ವಲ್ಪ ಎಣ್ಣೆ ಇದು ಇಳಿಸ್ಕೊಂಡು ಕೊಡು ಅಂತ ಕರೆದಿದ್ದು ಬತ್ತಿರ್ಲಿಲ್ವೇ ನೋಡು. ಇವಾಗ ಎಂಥ ಕೆಲಸ ಆಯ್ತು. ಅದೆಷ್ಟು ನೋವು ತಿನ್ಬೇಕು ಗೊತ್ತೇ. ಇಂಥವೆಲ್ಲ ಮಾಡೋಕೆ ಹೋಗ್ಬಿಡಮ್ಮ ತಾಯಿ ನೀನು. ಹೋಗತ್ತ ಯಾಕೆ ಅಡಿಕೆ ಎದ್ದಿತ್ತೋ ಏನೋ ಇವತ್ತು, ಎಂಥ ಕೆಲಸ ಆಯ್ತು. ಆಗ ದರಿದ್ರ ಮುಂಡೆ ಅವಳ ಮನೆ ಬಾಗ್ಲಿಗೆ ಬಂದವಳೆ ಅಂದರೆ ಯಾವುದಾದ್ರೂ ಒಂದು ಇಲ್ಲಿ ಬಂದು ನಮ್ಮನ್ನು ಕಾಡ್ತಾಳೆ ಅದ್ದಾಗಿಂದಳು. ಎದ್ದ ದೇಶಕ್ಕೆಲ್ಲ ಬಂದಿದ್ಲಿ ಇಲ್ಲಿಗೆ, ಎದ್ದೆಡ್ಕೆ ಹೋಗಾಗ ದರಿದ್ರ ಮಕ್ಕ ನೋಡಿರೋದೆ, ಅವಳ ಮಕ್ಕ ನೋಡಿರೋ ಹಂಗೆ ನಮಗೆ ಬರೇನೆ.
ಅವಳ ಮಕ್ಕ ನೋಡಿರ ಅದಕ್ಕೆ ಹಿಂಗೆ ಆಗಿರೋದು. ಇನ್ನು ಎದ್ದು ಹಿಂಗೆ ಬಾಕಲು ತೆಗೆದ್ವಿ, ನಾನು ಎದ್ದಳಿಸ್ದೆ ಅಮ್ಮಣ್ಣಿನ, ಬಾರಮ್ಮ ಬಾಗ್ಲಗಳದ್ದು ಕಸ ಕುಡಿಸೋ ಅಮ್ಮಣ್ಣಿ, ನಾನು ಕಸ ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳಿ ಎಬ್ಬಿಸ್ದೆ. ನಾನು ಅಮ್ಮಣ್ಣಿ ಇಬ್ಬರು ಬಂದ್ವಿ, ಅಲ್ಲಿ ಬಾಗ್ಲ ಕುಕ್ಕರಿಸ್ಕೊಂಡಿತ್ತು. ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಎದ್ದೆದ್ದಿಸ್ಕೆಲೆ ಬಂದಿತ್ತು. ಹೋಗು ಎಂಥ ಕೆಲಸ ಆಯ್ತು, ಅದರಿದ್ರ ಮುಂದೆ ಮಕ್ಕ ನೋಡಿ ಹಿಂಗಾಗಿರೋದು. ಅದಕ್ಕೆ ಮತ್ತೆ ಎದ್ದೇಸ್ಕೆಲೇನೆ ದೇವ್ರ ಪೋಟ ನೋಡಬೇಕು ಅಂತ ಹೇಳೋದು. ನಾನು ಹೇಳ್ತೀನಿ ದೇವ್ರ ಪೋಟ ನೋಡಮ್ಮ ಅಂದರೆ ನೀನು ಆತ್ರ ಮಾಡ್ಕೊಂಡು ಅದೇ ಬತ್ತಿ ವರಕ್ಕೆ. ಇರೋ ಬದುಕೆಲ್ಲ ಇರಲಿ, ಎದ್ದೆಡ್ಕೆನೆ ದೇವ್ರ ಪೋಟ ನೋಡಿ ಕೈ ಕಾಲು ಮಕ್ಕ ತೊಳ್ಕೊಂಡು ದೇವ್ರಿಗೆ ಕೈ ಮುಗಿದು ದೇವ್ರ ಬಟ್ಟು ಇಕ್ಕೊಂಡು ದೇವ್ರ ಮಕ್ಕ ನೋಡ್ಬೇಕು ಅನ್ಸೇಣನ. ದೇವ್ರ ಮಕ್ಕ ನೋಡಿ ಆಮೇಲೆ ಸಿಕ್ಕಿ ಬರಬೇಕು. ಆಮೇಲೆ ಬಂದು ಮಕ್ಕಳು ಮಕ್ಕನ ಯಾರನ್ನ ದುಡ್ಕೊಂಡು ತಿಂಬ ಅಂತ ಅರ್ಧ, ಯಾರನ್ನ ನೀಯತ್ತಾಗ ದುಡಿತಿರ್ತಾರಲ್ಲ ಅಂತಾರ ಮಕ್ಕ ನೋಡಬೇಕು. ಇಂಥ ಅನಿಷ್ಟ ನನ್ನ ಮುಂಡ್ಯಾರ ಮಕ್ಕ ನೋಡಿ ಹಿಂಗೆ ಆಗೋದು. ಹೋಗತ್ತ ದುಡ್ಕೊಂಡು ನೀಯತ್ತಾಗ ದುಡಿತಾರೆ ನೋಡು, ಕಷ್ಟಪಟ್ಟು ದುಡಿತಾರಲ್ಲ ಅಂತಾರ ಮಕ್ಕ ನೋಡಬೇಕು. ಇಂಥ ಸೋಂಬೇರಿ ಮುಂಡ್ಯಾರ ಮಕ್ಕ ನೋಡಿ, ದರಿದ್ರ ಮುಂಡ್ಯಾರ ಮಕ್ಕ ನೋಡಿದರೆ ಹಿಂಗೆ ಆಗೋದು. ಆಗ ಅವಳು ಬಂದು ಎದ್ದೆದ್ದಿಸ್ಕಿಲೆ ಬಂದು ಅಲ್ಲಿದ್ಲು. ಅವಳು ನಾನು ಏನು ಮಾಡೋಣಪ್ಪ ಅಂಬ ಸಿಟ್ಟು ಬರುತ್ತೆ. ಬಿಡು ಬಸಣ್ಣ ಮತ್ತ ಮಕ್ಕ ನೋಡ್ದೆ ಇಟ್ಕೇನಾಗಲ್ಲ. ಅಯ್ಯೋ ಹಂಗನ್ ಬಿಡ್ಕೊಂಡ್ಬಿಡ್ತಮ್ಮ ನೀನು. ಎದ್ದೆದ್ದೆಸ್ಕೆಲೆ ಎದ್ದು ಕಷ್ಟಪಟ್ಟು ಮಾಡ್ಕೊಂಡು ತಿಂಬರ್ ಮಕ್ಕ ನೋಡ್ಬೇಕೆ ಹೊರ್ತನು ದರಿದ್ರ ಮಕ್ಕಳನ್ನೆಲ್ಲ ನೋಡಿದ್ರೆ ನಮ್ಗೆ ಒದ್ದ ಇದ್ರ ನೀನು. ಸುಮ್ಮನೆ ಕುಕ್ಕರಿಸ್ಕೊಂಡು ಅಲ್ಲೇದಲ್ಲೇ ಓಡಾಡ್ಕೊಂಡು ಇರ್ತಾ ನೋಡು ಅಂಥ ಮಕ್ಕಳು ನೋಡಿರಿ ನಮಗೂ ಇಲ್ಲ ಸುತ್ತ ಮುತ್ತಿ. ಇಲ್ಲಿ ನೋಡಿ ಅಂತರ ಮಕ್ಕ ನೋಡಕ್ಕೆ ಹೋಗ್ಬಾರ್ದು. ಕಷ್ಟಪಟ್ಟು ದುಡ್ಕೊಂಡು ತಿಂತಾರಲ್ಲ ಅಂತರ ಮಕ್ಕ ನೋಡ್ಬೇಕು. ಅಲ್ಲ ಮಂತಾಗೆ ಅವಜ್ಜಿ ಐತಮ್ಮ, ಅವಜ್ಜಿ ನೋಡು ಶಾಣ ಕುಕ್ಕಮ್ಮಲ್ಲ. 5 ಗಂಟೆಗೆ ಎದ್ದಿರುತ್ತೆ, ಬಾಗ್ಲಿಗೆ ನೀರು ಹಾಕಿರುತ್ತೆ, ಕದ್ರ ಹಾಕಿರುತ್ತೆ, ಅರ್ಶಿನ ಕುಂಕುಮ ಇಕ್ಕಿರುತ್ತೆ, ಅದೇನೆ ಬಾಗ್ಲಿಗೆ ಗೋಬಿ ಹಿಂಗೆ ಹೆಂಗೆ ಮಾಡಿರುತ್ತೆ. ನಾವು ಅಜ್ಜಿ ಯಾವತ್ತೂ ಹಂಗೆ ಒಂದು ಸಣ್ಣ ಕುಕ್ಕಮ್ಮಲ್ಲ. ಹೆಂಗೆ ಮನೆಯೊಳದು ಅಡುಗೆ ಮಾಡುತ್ತೆ, ಹೆಂಗೆ ಒಂದು ಪೆಟ್ಟಿಗೆ ಅಂಗಡಿ ಅಂತ ಅದಕ್ಕೆ ಐತೆ. ಆ ಪೆಟ್ಟಿಗೆ ಅಂಗಡಿ ಈಗ ಇವರು ಅಜ್ಜ ಪರಮೇಶ ಅಜ್ಜ ಐತಲ್ಲ, ಪರಮೇಶ ಅಜ್ಜರ ಅಜ್ಜಿ ಬೀರ್ಲಿಂಗ ಅಜ್ಜಿ ಅಂತ. ಬೀರ್ಲಿಂಗ ಅಮ್ಮ ಅಂತ ಅಜ್ಜಿ ಹೆಸರು. ಎಲ್ಲರೂ ಅಜ್ಜಿನ ಯಾತ ಅಂತಾರೆ ಕಣಮ್ಮ ಅಜ್ಜಿ ಹೆಸರು, ಅದೇನಂತಾರೆ ಹೇಳು? ನಾಗಜ್ಜಿ. ನಾಗಜ್ಜಿ ಅಂತಾರೆ ಅಜ್ಜಿನ. ನಾಗಜ್ಜಿನ ನಾಗಜ್ಜಿ ಅಂತಾರೆ ಹೇಳ ಅಜ್ಜಿನ. ಆ ನಾಗಜ್ಜಿ ಅಂಗಡಿಕ್ಕಿಲ್ವಲ್ಲ ಮೇಲ್ಗಡಿಕ್ಕಿ ನಮ್ಮ ಮನೆ ತಾಯಿ ಎದ್ದಳ್ತಿದ್ದಾಗ ನನಗೆ ಅಜ್ಜಿನೇ ಕಾಮುತ್ತೆ. ಏನಾಗಲ್ಲ ಅಂತಾರೆ ಮಕ್ಕ ನೋಡಿ. ಅವಜ್ಜಿ ನೋಡಿ ಯಾವತ್ತು ನಾನು ಮದುವೆ ಆಗಿ ಬಂದಾಗಿಂದನೂ ನೋಡ್ತೀನಿ ಕಷ್ಟಪಟ್ಟು ದುಡಿತೈತಿ. ಕೂಲಿ ಹೋಗುತ್ತೆ, ಕೂಲಿ ಇದ್ದಾಗ ಹೆಂಗೆ ಮಾಡುತ್ತಂತಲೇನಿ ಹೋಗು. ನಂಗೆ ಹಂಗೆ ಕಷ್ಟಪಡೋರು ಮಕ್ಕ ನೋಡ್ಬೇಕು. ದರಿದ್ರ ಮಕ್ಕಳು ನೋಡಿರಿ ಇಲ್ಲ ದರಿದ್ರನಿ, ಅದು ನಿಜವೇನೆ ಕಣಮ್ಮ. ಅವರು ತಮ್ಮ ಅಷ್ಟು ಸುಲಭ ಅನ್ಕೋಬೇಡ ನೀನು. ಇವಾಗ ಕಷ್ಟ. ನೋಡು ಅವಳಿಗೆ ಹಂಗಾಗಿತ್ತು, ಇವಾಗ ಇವಳಿಗೂ ಹಿಂಗೆ ಆಗೈತೆ ಅಂದರೆ ಒಂಥರ. ಅವಳಿಗೂ ತೋಡಮ್ಗೆ ಹೆಂಗೆ ಆಗಿತ್ತು, ಅವಳಂಜಲಿ ಕರ್ಕೊಂಡೋಗಿ ತೋರಿಸಿದ್ಲು. ತೋರಿಸಿ ಹೆಂಗೆ ವಾಸ ಮಾಡಿದ್ಳು. ಅವಳು ಏನಂಗೆ ಎದ್ದಾಗಿಂದಲೂ ಅವಳ ಮೇಲೆ ಗಲಾಟೆ. ಹೋಗು ನಿಮ್ಮ ತಾಯಿ ನೀನು ಹೋಗ್ತಾಯಿ, ನಾನೇನೋ ಒಂದಿನ ಅಂದ್ಕೊಂಡೆ ಮಯಪ್ಪಂಗೆ ನಾನು ಬೈತಾನೆ, ನಿನ್ನಿಂದ ನಾನು ಬೈಸ್ಕೋಬೇಕು ಅಂತ ಹೇಳ. ಮನೆಗೆ ಯಾಕೆ ಬಂದಿದ್ದೆ ನೀನು, ಯಾಕೆ ಬಂದಿದ್ದೆ ಅಂತ ಹೇಳಿ ನೋಡ. ಅದೊಂದಿಟ್ಟು ಅರ್ಧಕ್ಲಿದ್ದಂಗೆ ಅಂಜಲಿ. ಚೆನ್ನಾಗಿರುತ್ತಿಲ್ಲ ಅಂದರೆ ಏನಿಲ್ಲಿ ಕೇಕ್ ಹಾಕಿರೋ ಅಂತ ಹಿಡಿಯೋಕ್ಕಾಗಲ್ಲ ಅದನ್ನ. ನಂಗೆ ಕೇಕ್ ಹಾಕೋತ ಹಂಗೆ ಹಿಂಗೆ ಅಂತ ಆಡಿ ಬರುತ್ತೆ. ಅಯ್ಯಪ್ಪ ಸವಾಸಲ್ಲ ಅದ್ರದ್ದು. ಪಕಡ ಮಾಡೋಕ್ಕೆ ಹೋಗಿ ಎಣ್ಣೆ ಕಾಲು ಮ್ಯಾಗ ಚೆಲ್ಕೊಂಡೋಳೆ ಪಾಪ. ತುಂಬ ಉರಿ ಅಂತ ಇದ್ದಾಳೆ. ಅದಕ್ಕೆ ಕಾರ್ ತಗೊಂಬರೋಕೆ ಹೋಗಿರೋ ಪ್ರವಿ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ. ನೋಡೋಕ್ಕಾಗಲ್ಲ ಪಾಪ. ಪಕಡ ಕರ್ತಿದ್ದೆಲ್ಲ ಆದಮೇಲೆ ಇಳಿಸೋಕೆ ಹೋಗಿ ಎಣ್ಣೆನ ಹಿಂಗೆ ಮಾಡ್ಕೊಳತ್ತೆ ಪಾಪ. ಹುಡುಗರಿಗೆ ಏನು ಗೊತ್ತು, ನಮ್ಮಂತಾರೆ ಒಂದೊಂದು ಎಡವಟ್ಟು ಮಾಡ್ಕೊಂತೀವಿ. ಹುಡುಗರಿಗೆ ಹೆಂಗೆ ಬರುತ್ತೆ ಹೇಳ್ರಿ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.